ಹಲೋ ಎವ್ರಿವನ್. ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು. ಸೊ ಇಲ್ಲಿ ನಾವು ಎರಡು ರೇಖಾತ್ಮಕ ಸಮೀಕರಣಗಳಲ್ಲಿ ಮೂರು ರೀತಿಯ ಗ್ರಾಫ್ಸ್ ಗಳನ್ನ ಗಮನಿಸಬಹುದು ಮಕ್ಕಳೇ. ಸೊ ಮೊದಲನೇದಾಗಿ ಛೇದಿಸುವ ರೇಖೆಗಳು. ಸೊ ಇಲ್ಲಿ ಛೇದಿಸುವ ರೇಖೆಗಳಾದಾಗ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ ಮಕ್ಕಳೇ? a1/a2 ನಾಟ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, b1/b2 ಆಗಿರುತ್ತೆ. ಸೊ ಅದೇ ಎರಡು ರೇಖೆಗಳು ಸಮಾಂತರವಾಗಿದ್ರೆ ಓಕೆ, ಸೊ ಆಗ ಏನಿರುತ್ತೆ ಹೇಳಿ, ಯಾವುದೇ ಸಾಮಾನ್ಯ ಬಿಂದುಗಳು ಇರೋದಿಲ್ಲ. ಓಕೆ, ಸೊ ಆಗ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ? a1/a2 ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, c1/c2 ಆಗಿರುತ್ತೆ. ಅದೇ ಎರಡು ರೇಖೆಗಳು ಐಕ್ಯಗೊಂಡರೆ, ಅಂದ್ರೆ ಐಕ್ಯಗೊಂಡಾಗ ಏನಾಗುತ್ತೆ, ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳಿರುತ್ತೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಕೂಡ ಇರುತ್ತೆ ಮಕ್ಕಳೇ. ಸೊ ಆಗ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ? a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, c1/c2 ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ, ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಛೇದಿಸಿದರೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಛೇದಿಸಿದ್ರೆ ಏನಾಗುತ್ತೆ ಹೇಳಿ, ಗುಣಾಂಕಗಳ ಅನುಪಾತಗಳು a1/a2 ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ. ಸೊ ಇಲ್ಲಿ ಕೇವಲ ಒಂದೇ ಒಂದು ಪರಿಹಾರ ಇರುತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸರಿಯಾದ ಅನುಪಾತ ಯಾವ್ದಾಗತ್ತೆ ಹೇಳಿ? ಡಿ, a1/a2 ನಾಟ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, b1/b2 ಆಗುತ್ತೆ. ಥ್ಯಾಂಕ್ ಯು.